ಬ್ರೇಕ್ನ ನಂತರ ಮನುಕುಲದ ಒಳಿತಿಗಾಗಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಅದೆಷ್ಟೋ ಮಕ್ಕಳಿಗೆ ಓದಿನಲ್ಲಿ ಆಸಕ್ತಿನೇ ಇರುವುದಿಲ್ಲ. ಆದರೆ ಇಲ್ಲೊಬ್ಬ ವಿದ್ಯಾರ್ಥಿನಿ ಸರಳ ವಸ್ತುವನ್ನು ಅಳವಡಿಸಿಕೊಂಡ ನಂತರ ತನ್ನ ವಿದ್ಯಾಭ್ಯಾಸದಲ್ಲಾದಂತಹ ಬದಲಾವಣೆ ಬಗ್ಗೆ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. ಮುಂಚೆ ನಾನು ಓದ್ತಿರ್ಬೇಕಾದ್ರೆ ಟಿ ವಿ ಮುಂದೆ ಎಲ್ಲ ಕೂತ್ಕೊಂಡು ಓದೋದು, ಎಲ್ಲಾದರೂ ಕೂತ್ಕೊಂಡು ಓದೋದು, ಮಲ್ಕೊಂಡು ಓದೋದು, ಈ ಥರ ಎಲ್ಲ ಮಾಡ್ತಿದ್ದೆ. ಸ್ವಲ್ಪ ಹೊತ್ತು ಓದಿದ್ರೆ ಆಸಕ್ತಿ ಎಲ್ಲ ಕಡಿಮೆ ಆಗಿಬಿಡ್ತಿತ್ತು. ಈ ಸರಳ ವಸ್ತು ಮಾಡಿಸಿದ್ಮೇಲೆ ನಿರ್ದಿಷ್ಟವಾದ ದಿಕ್ಕನ್ನು ಕೊಟ್ಟರು. ಆ ದಿಕ್ಕಿನಲ್ಲಿ ಕೂತ್ಕೊಂಡು ಓದೋದ್ರಿಂದ ನಮಗೆ ಆಸಕ್ತಿ ಜಾಸ್ತಿ ಆಗಿದೆ, ಓದಬೇಕು ಅನ್ನೋ ಮನೋಭಾವನೆ ಬಂದಿದೆ. ಈಗ ನನ್ನ ವಿದ್ಯಾಭ್ಯಾಸದಲ್ಲಿ ತುಂಬ ಮುಂದುವರೆದಿದ್ದೀನಿ, ಹೆಚ್ಚು ಅಂಕಗಳನ್ನ ಗಳಿಸ್ತಿದ್ದೀನಿ. ಕಾಲೇಜಲ್ಲಿ ಫ್ರೆಂಡ್ಸು ಮತ್ತು ಟೀಚರ್ಸ್ ಎಲ್ಲ ಕೇಳ್ತಾರೆ, ಮೊದಲಿಗಿಂತ ಈಗ ತುಂಬ ಇಂಪ್ರೂವ್ ಆಗಿದೆಯಾ ವಿದ್ಯಾಭ್ಯಾಸದಲ್ಲಿ, ಇದಕ್ಕೆ ಕಾರಣ ಏನು ಅಂತ. ಅದಕ್ಕೆ ಹೇಳಿದೆ, ನಮ್ಮ ಮನೆಯಲ್ಲಿ ಸರಳ ವಾಸ್ತುವನ್ನು ಅಳವಡಿಸ್ಕೊಂಡಿರೋದ್ರಿಂದ ಆಸಕ್ತಿ ಜಾಸ್ತಿ ಆಗಿದೆ ಓದೋದಕ್ಕೆ. ಅವರು ಹೇಳ್ಕೊಟ್ಟಿದ್ದ ನೀತಿ ನಿಯಮಗಳನ್ನ ಅನುಸರಿಸಬೇಕು ಸರಿಯಾಗಿ, ಆಗ ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೋದು ಅಂತ ಹೇಳ್ತೀನಿ. ಸರಳ ವಾಸ್ತುವಿನಿಂದಾಗಿ ನಾನು ಮತ್ತು ನಮ್ಮ ಕುಟುಂಬದವರೆಲ್ಲರೂ ಈಗ ಖುಷಿಯಾಗಿ ಇದ್ವಿ, ಮನೆಯಲ್ಲಿ ಶಾಂತಿ ನೆಲೆಸಿದೆ, ಮತ್ತು ನಮ್ಮ ವಿದ್ಯಾಭ್ಯಾಸದಲ್ಲೂ ಕೂಡ ಅಭಿವೃದ್ಧಿಯಾಗಿದೆ. ಇದಕ್ಕೆಲ್ಲ ಕಾರಣ ಚಂದ್ರಶೇಖರ್ ಗುರೂಜಿ ಅವರಿಗೆ ನಮ್ಮ ಕುಟುಂಬದ ಪರವಾಗಿ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ಗುರುಜಿ, ದಿವ್ಯಾ ಮಾತನ್ನು ನೀವು ಕೇಳಿದ್ರಿ. ಇಲ್ದಿರೋ ಆಸಕ್ತಿ ಇದ್ದಕ್ಕಿದ್ದಂಗೆ ಸರಳ ವಾಸ್ತು ಅಳವಡಿಸ್ಕೊಂಡ ನಂತರ ಬಂತು ಅಂತ ಹೇಳಿದ್ರೆ ಅದೇನು ವೈಬ್ರೇಷನ್ ಮಾಡುತ್ತೆ ನೋಡ್ರಿ. ಒಂದು ವೆರಿ ಕ್ಲಿಯರ್ ಆಗಿದೆ. ಇವತ್ತು ನಾವು ಸರಳ ಶಿಕ್ಷಣ ಪ್ರತಿ ವಾರ ಸೋಮವಾರ ದಿವಸ ಇದೇ ಮಕ್ಕಳ ಸಲುವಾಗಿ ನಾನು ತಗೊಳ್ತಾ ಇರೋದು. ಖಂಡಿತ. ಇಲ್ಲಿ ಏನಂತಂದ್ರೆ ನನ್ನ ಉದ್ದೇಶ ಇಷ್ಟೇ, ಪ್ರತಿಯೊಂದು ಮಗು ಅದಕ್ಕೊಂದು ಈ ವಿಜ್ಞಾನದ ಬಗ್ಗೆ ಅರಿವು ಆಗಿತ್ತಂದ್ರೆ ಏನ್ರಿ, ಆ ಒಂದು ಅರಿವನ್ನು ಮೂಡಿದ್ದಾತಂದ್ರೆ ಅದ್ರ ಪ್ರಕಾರ ನನ್ನ ಸರಳ ವಾಸ್ತುವಿನಲ್ಲಿ ಆ ವಿಜ್ಞಾನ ಈ ವಿದ್ಯಾರ್ಥಿಗಳಿಗೆ ಏನಿದೆ ಆ ವೈಜ್ಞಾನಿಕವಾಗಿ ಅದನ್ನು ಅಳವಡಿಸ್ಕೊಂಡು ಆ ರೀತಿ ಅವ್ರು ಕುತ್ಕೊಂಡು ಸ್ಟಡಿ ಮಾಡೋದಾಗಲಿ ಮಲ್ಕೊಳ್ಳೋದಾಗಲಿ ಮಾಡಿದ್ದಾತಂದ್ರೆ ಇಲ್ಲಿ ಯಾವಕ್ಕೂ ಎಲ್ಲಿ ಹೋಗಬೇಕಾಗಿಲ್ಲ. ಯಾವುದೇ ಮೈಂಡ್ ಪವರ್ ಸಂಬಂಧ ನಾವು ಹೋಗಬೇಕು ಅಥವಾ ಕೌನ್ಸ್ಲಿಂಗ್ ಮಾಡಿಸ್ಬೇಕು ನಮ್ಮ ಮಕ್ಕಳಿಗೆ, ಯಾವುದೂ ಜರೂರಿಲ್ಲ. ಅಂಥ ಒಂದು ಅದ್ಭುತ ಒಂದು ವಿಜ್ಞಾನ ಈ ಸರಳ ವಾಸ್ತುವಿನಲ್ಲಿದೆ. ಅದು ವಿಶೇಷವಾಗಿ ಮಕ್ಕಳಿಗಾಗಿದೆ. ಇಂಥ ಮಕ್ಕಳು ಸಾವಿರಾರು ಮಕ್ಕಳಲ್ಲ, ಲಕ್ಷಗಟ್ಟಲೆ ಮಕ್ಕಳು ಈ ಸರಳ ವಾಸ್ತುವಿನ ಡೈರೆಕ್ಷನ್ ತೆಗೆದುಕೊಂಡು ತಮ್ಮ ಮನೆಯಲ್ಲಿ ಸಹಿತ ಆ ಒಂದು ಎಜುಕೇಷನ್ ಜಾಗ ಸರಿ ಇಲ್ಲಾರ್ದಾಗ ಅದನ್ನು ಕ್ಲಿಯರ್ ಮಾಡಿಕೊಂಡು ಕೆಲವೇ ದಿನದಲ್ಲಿ, ಅದು ಮತ್ತು ಭಾಳ ದಿನ ಅಂತಲ್ಲ ಏನ್ರಿ, ಕೆಲವೇ ದಿನದಲ್ಲಿ ನಮ್ಮ ಮಕ್ಕಳು ಎಷ್ಟು ಖುಷಿಯಾಗಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಅವ್ರು ಒಳ್ಳೆ ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ. ಇವನ್ ಫಸ್ಟ್ ಬಂದಿದ್ದು ಸಹಿತ ಕಾಲೇಜ್ಗೆ ಬಂದಿದ್ದಾರೆ. ಫಸ್ಟ್ ಚೇಂಜ್ ಆಗಿರುತ್ತೆ ಆಟೋಮೆಟಿಕಲ್ ರೀ. ಯಾವಾಗ ಮನುಷ್ಯನಿಗೆ ಹೆಂಗಿರುತ್ತಂದ್ರೆ, ನನ್ನ ಒಂದು ವಿದ್ಯಾಭ್ಯಾಸದಲ್ಲಿ ನಾನು ಕಾನ್ಸಂಟ್ರೇಟ್ ಕೊಟ್ಕೋತ ಹೋದೆ, ನಾನು ಏಕಾಗ್ರತೆ ಹಾಕೋತ ಹೋತಂದ್ರೆ ಅವ್ನ ಮೈಂಡು ಡಿಫ್ರೆಂಟ್ ಹೋಗಿಬಿಡುತ್ತೆ. ಅವಾಗ ಬೇರೆ ಇದಕ್ಕೆ ಅವ್ನ ಮೈಂಡೇ ಕೊಡೋದಿಲ್ಲ. ಅವಾಗ ಆಟೋಮೆಟಿಕ್ ಏನಾಗತ್ತಂದ್ರೆ ಅವನಲ್ಲಿ ಅಲ್ಲಿ ಪ್ರಭಾವ ವ್ಯಕ್ತಿ ಹಾಕನ ಮತ್ತು ಒಳ್ಳೆಯ ಒಂದು ಇದು ಅನ್ನೋದು ಅವನಲ್ಲೇ ಇನ್ನಷ್ಟು ಮುಂದೆ ಹೋಗ್ಬೇಕು ಅನ್ನುವಂಥ ಒಂದು ಛಲ ಅಲ್ಲಿ ಉಳ್ತಿರುತ್ತೆ ಹೊರತು. ಯಾಕಂದ್ರೆ ಮೊದಲು ಓದಿದ್ದ ತಲೆಯಲ್ಲಿ ಹೋಗ್ಲಾರ್ದಾಗ ನಾವು ಇನ್ನಷ್ಟು ನೆಗ್ಲೆಕ್ಟ್ ಮಾಡ್ಕೋತ ಬೇರೆ ಹಾದಿಯನ್ನು ಹಿಡಲಿಕ್ಕೆ ಸಾಧ್ಯ ಆಗುತ್ತೆ. ಕರೆಕ್ಟ್. ಈಗ ಯಾವಾಗ ಒಂದು ಮಾರ್ಕ್ಸ್ ಹೆಚ್ಚಿ ತೊಗೊಳಕತ್ತೆ, ನಾವು ಕುತ್ಕೊಂಡು ಅಭ್ಯಾಸ ಮಾಡ್ತೀನಿ ಅನ್ಸಾಕತ್ತು ಮತ್ತು ಎದುರಿಗೆ ರಿಸಲ್ಟ್ ಬರ್ತಾ ಇದೆ, ಇನ್ನಷ್ಟು ನಾ ಯಾಕೆ ಹೆಚ್ಚಿ ತೊಗೋಬಾರ್ದು ಅನ್ನುವಂಥದ್ದನ್ನು ಇನ್ನಷ್ಟು ಅವನಿಗೆ ಅಲ್ಲಿ ಕುದಿಸ್ಲಿಕ್ಕೆ ತಯಾರು ಮಾಡುತ್ತೆ. ಅದು ಆ ಮನಸ್ಸು ಅದನ್ನು ಮಾಡುತ್ತೆ. ಅದಕ್ಕೆ ಈಗೇನು ವಿದ್ಯಾರು ಏನು ಒಂದು ನಮ್ಮ ಸರಳ ವಾಸ್ತುವನ್ನು ಅಳವಡಿಸ್ಕೊಂಡು ಅಗಾಧ ಬದಲಾವಣೆ ಕಂಡಿದ್ದು, ಇಂಥ ವಿದ್ಯಾ ಅಂತವರು ಸಾಕಷ್ಟು ಲಕ್ಷಗಟ್ಟಲೆ ಮಕ್ಕಳಿದ್ದಾರೆ ಆ ಸರಳ ವಾಸ್ತುವನ್ನು ಅಳವಡಿಸ್ಕೊಂಡು. ಅದಕ್ಕೆ ನಾನು ಹೇಳೋದು, ಆ ವಿದ್ಯೆಯನ್ನು ಅವರು ಅರ್ಥಕೊಂಡದ್ದಾತಂದ್ರೆ ಸರಳವಾದ ವಿದ್ಯೆ. ಇದಕ್ಕಾಗಿ ನೆಸಿಗಿನಲ್ಲಿ ಹೇಳಬೇಕು, ಪೂಜೆ ಮಾಡಬೇಕು, ನಾವು ಏನು ಮಾಡಬೇಕು ಅನ್ನೋಂಥದ್ದಲ್ಲ. ವೈಜ್ಞಾನಿಕ ಹಿನ್ನೆಲೆಯಿರುವಂಥದ್ದನ್ನು ಅವರು ಮಾಡ್ಕೊಂಡ್ಬಿಟ್ರೆ ಅಗಾಧ ಬದಲಾವಣೆಯನ್ನು ಪ್ರತಿಯೊಬ್ಬರು ಮಕ್ಕಳು ಕಾಣಲಿಕ್ಕೆ ಸಾಧ್ಯತೆ ಅಂತ ಹೇಳ್ಬೋದು. ನಾಗಮಣಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗಮಣಿ ಅವರೇ. ಹಾಂ ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸ್ಕೊಡ್ತೀರಾ? 15/2/1995. ಗುರುಜಿ ಇದ್ದಾರೆ, ಮಾತಾಡಿ. 1995 ರೀ? ಹಾಂ ಹೌದು ಸರ್. ಹಾಂ ಹೇಳ್ರಿ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ನನ್ನ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಯ್ತು ಸರ್. ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಯಿತು. ಹಾಂ ಸರ್. ಹಾಂ, ಇಲ್ಲಿ ಏನು ಬರುತ್ತಂತಂದ್ರೆ, ಹಾಂ ಹಲೋ, ದಕ್ಷಿಣ ದಿಕ್ಕು ನಿಮ್ಮ ಸ್ಟಡಿ ದಿಕ್ಕು ನೋಡ್ರಿ. ಯಾವ್ದ್ರಿ? ದಕ್ಷಿಣ ದಿಕ್ಕು. ಹಾಂ ಸರ್. ದಕ್ಷಿಣ ದಿಕ್ಕು ಗೊತ್ತಾಗತ್ತಲ್ಲ ನಿಮಗೆ? ಹಾಂ ಸರ್. ಹಾಂ, ಇನ್ನೊಂದು ಸಲ ಹೇಳ್ರಿ, ನಿಮ್ಮ ಡೇಟ್ ಆಫ್ ಬರ್ತ್ ಇನ್ನೊಂದು ಸಲ ಹೇಳ್ರಿ. 15/2/1995. 15/2 ಅದಲ್ರಿ? ಹಾಂ ರೀ. 15/2/95. ಹಾಂ 95. ಹಾಂ, ಇಲ್ಲಿ ಏನು ಬರುತ್ತಂತಂದ್ರೆ, ಹಾಂ ಹೇಳಿ ಸರ್. ಹಲೋ. ಹಾಂ ಹೇಳಿ ಸರ್. ಹಾಂ, 9 ಹಾಂ, ಇಲ್ಲಿ ನಿಮಗೆ ದಕ್ಷಿಣ ದಿಕ್ಕು ಅತಿ ಶ್ರೇಷ್ಠವಾದ ದಿಕ್ಕು. ಹಾಂ ಸರ್. ಏನು ಓದುವಾಗ ದಕ್ಷಿಣ ನೋಡ್ತಿರ್ಬೇಕು, ಮಲಿಕೊಳ್ಳೋಕೆ ದಕ್ಷಿಣ ತಲೆ ಇರಬೇಕು. ಹಾಂ ಆಯ್ತು. ಓಕೆ. ಮಂಜುನಾಥ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ತೆ ಮೇಡಮ್.
ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನಮ್ಮ ಬಗ್ಗೆನ ಕೇಳಬೇಕಾಯ್ತು. ಹುಟ್ಟಿದ ದಿನಾಂಕ ತಿಳಿಸ್ಕೊಡ್ತೀರಾ? ಮೇಡಮ್ 9/9/1988 ಎಂಬತ್ತ ಮೇಡಮ್. 8. ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ಹೇಳ್ರಿ, ಎದ್ರ ಬಗ್ಗೆ ಕೇಳ್ಬೇಕ್ರಿ ಮಂಜುನಾಥ್ ಅವರೇ? ಸರ್ ನಮ್ದು ಉದ್ಯೋಗದ ಬಗ್ಗೆ ಕೇಳಬೇಕಾಯ್ತು. ಹೇಳ್ರಿ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಒಂದ್ಸಲ. ಸರ್ 9/9/1988 ಸರ್. 88. ಎಸ್ ಸರ್. ಹಾಂ, ಇಲ್ಲಿ ಏನು ಬರುತ್ತಂತಂದ್ರೆ ಹಾಂ ದಕ್ಷಿಣ ದಿಕ್ಕು ಅತಿ ಶ್ರೇಷ್ಠವಾದ ದಿಕ್ಕು ನಿಮಗೆ. ಓಕೆ ಸರ್. ಹಾಂ, ಎಂದೂ ಪಶ್ಚಿಮ ದಿಕ್ಕಿನ ಮನೆ ಇರಬಾರ್ದು ನಿಮ್ಮದು. ಓಕೆ ಸರ್. ಪಶ್ಚಿಮ ಇತ್ತಂದ್ರೆ ಅದು ಭಾಳ ಕೆಡಕನ್ನು ಉಂಟು ಮಾಡುವಂಥ ದಿಕ್ಕದು. ಸರ್ ನಮ್ದು ಪಶ್ಚಿಮ ದಿಕ್ಕಲ್ಲೇ ಬಾಗಿಲಿ ಇಲ್ಲೇ ಬರ್ತಾ ಇರೋದ್ರಿ. ಒಂದಲ್ಲ, ಎಲ್ಲ ರೀತಿ ಅನಾರೋಗ್ಯಕ್ಕೂ ತುತ್ತಾಕಿರಿ, ಒಂದು ರಿಲೇಷನ್ ಕೆಡುತ್ತೆ. ಇದು ಸ್ವಂತ ಮನೆನೋ ಬಾಡಿಗೆ ಮನೆ ರೀ ಮಂಜುನಾಥ್ ಅವರೇ? ಸರ್ ನಮ್ದು ಸ್ವಂತ ಮನೆ ಸರ್. ಸ್ವಂತ ಮನೆ ಇದ್ರೆ ಮನೆಯನ್ನು ನೀವೇ ನಡೆಸ್ತಾ ಇದ್ದೀರೋ ಮತ್ತೆ ಯಾರು ನಡೆಸ್ತಾ ಇದ್ದಾರೆ? ಇಲ್ಲ ಸರ್, ನಮ್ಮ ತಂದೆಯವರು ಇದ್ದಾರೆ. ಹೌದಾ? ಅವ್ರದ್ದು ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ? ಸರ್ ಅವ್ರದ್ದು ಗೊತ್ತಿಲ್ಲ ಸರ್. ಅವ್ರದ್ದು ಪುಟ್ಸ್ವಾಮಿ ಸಿಟಿ ಅಂತ ಹೆಸರು ಮಾತ್ರ. ಅವ್ರದ್ದು ಡೇಟ್ ಆಫ್ ಇದೆ. ಇಲ್ಲಲ್ಲ, ನೀವು ನೋಡ್ರಿ, ದಕ್ಷಿಣ ದಿಕ್ಕಿಗೆ ಯಾವಾಗಲೂ ಏನೇ ಕೆಲಸ ಮಾಡುವಾಗ ದಕ್ಷಿಣಕ್ಕೆ ಮುಖ ಮಾಡಿ ಕೆಲಸ ಮಾಡಿರಿ. ಸರಿ ಸರ್. ಮಲಿಕೊಳ್ಳುವಾಗ ದಕ್ಷಿಣಕ್ಕೆ ತಲೆ ಇರಲಿ. ಓಕೆ ಸರ್. ಮತ್ತು ಇವು ಯಾವ ಇನ್ನಷ್ಟು ಮತ್ತೆ ಏನೋ ಒಂದು ತೊಂದರೆ ಇತ್ತು ಒಂದು ಸಲ ಮನೆ ತೋರಿಸೋದು ಒಳಿತ್ರಿ. ಯಾಕಂದ್ರೆ ಇಲ್ಲಾಂದ್ರೆ ಅದು ನಿಮ್ಮ ಬೆಳವಣಿಗೆಯನ್ನು ಕುಂಠಿತ ಮಾಡಿಬಿಡುತ್ತದು. ಓಕೆ ಸರ್. ಅದಕ್ಕೆ ಗುರುಜಿ ನಾವು ಎಷ್ಟೇ ಟ್ರೈ ಮಾಡೋಣ ಒಂದೊಂದು ಮಾಸ ಎರಡು ಮಾಸದಲ್ಲಿ ಎಲ್ಲ ಕೆಲಸಗಳು ಕಳ್ಕೊಳ್ತಾ ಇದೀವಿ. ಆಗತ್ರಿ. ಅದಕ್ಕೆ ನಾನು ಹೇಳುವಂಥದ್ದು ಸರಳವಾದ ಮೆಥಡ್ಸ್ ಇದ್ದಾವೆ. ನಾವು ಒಂದು ಸಲ ಅಳವಡಿಸಿಕೊಟ್ರಂದ್ರೆ 3 ಇಂದ 8 ತಿಂಗಳದೊಳಗೆ ಅಗಾಧ ಬದಲಾವಣೆಯನ್ನು ನಿಮ್ಮಲ್ಲೆಲ್ಲ ನಿಮ್ಮ ಹೋಲ್ ಫ್ಯಾಮಿಲಿಯಲ್ಲಿ ಕಾಣ್ತೀರಿ. ಸರಿ ಗುರುಜಿ. ಏನ್ರಿ ಎಲ್ಲೋ ಖರ್ಚು ಮಾಡ್ತಿರ್ತೀರಿ. ನಾವು ನಮ್ಮಿಂದ ನಿಮ್ಗೆ ಎಂದೂ ಮೋಸ ಆಗಲ್ಲ. 3 ಇಂದ 8 ತಿಂಗಳದೊಳಗೆ ನೀವು ಚೇಂಜ್ ಕಂಡಿಲ್ಲ ಅಂದ್ರೆ ನಾವು ಸಹಿ ಮಾಡಿದಂಥ ಲೆಟ್ರ್ ಕೊಟ್ಟು ಬಂದಿರ್ತೀವಿ ನಿಮಗೆ. ಆ ಲೆಟರ್ ತೋರಿಸಿ ಪೂರ್ತಿ ಪ್ರಮಾಣ ವಾಪಸ್ ತೆಗೆದುಕೊಳ್ಳುವಂಥದ್ದು ಜಗತ್ತಿನಲ್ಲಿ ಯಾರೂ ಇಂಥ ಒಂದು ಗ್ಯಾರಂಟಿ ಕೊಡಲ್ಲ, ನಾವು ಕೊಟ್ಟಿರ್ತೀವಿ. ಅದಕ್ಕೆ ಯಾಕೆ ವಿಚಾರ ಮಾಡಬಾರ್ದು ನೀವು? ಗುರುಜಿ ನಮ್ಮ ಇದರಲ್ಲಿ ಇರ್ತಾರೆ. ಇದು ಇಡೀ ಕರ್ನಾಟಕದ ಮೂಲೆಗಳಲ್ಲಿ ನೀವು ಬರೀ ಒಂದು ಸಲ ಕಾಲ್ ಮಾಡಿದರೆ ಸಾಕು, ನಿಮ್ಗೊಂದು ಟೈಮ್ ಕೊಟ್ಟು ಹಾಸನ ಒಂದಲ್ಲ, ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಅಲ್ಲ, 11 ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಿ ಇರಲಿ, ದೆಹಲಿಯಲ್ಲಿ ಇರಲಿ, ಉತ್ತರ ಪ್ರದೇಶದಲ್ಲಿ ಇರಲಿ, ಮಧ್ಯಪ್ರದೇಶದಲ್ಲಿ ಇರಲಿ, ಗುಜರಾತ್ ಇರಲಿ, ರಾಜಸ್ಥಾನ ಇರಲಿ, ಮಹಾರಾಷ್ಟ್ರ ಇರಲಿ, ಗೋವಾ ಇರಲಿ, ಚೆನ್ನೈಲಿ, ಯಾವುದೇ ಮೂಲೆಯಲ್ಲಿ ಕಳಿಸಿಕೊಡುವಂಥ ಒಂದು ಸುವಿಧಾವನ್ನು ನಾವು ಇಟ್ಟಿದ್ದೀವಿ. ಅದು ಕಡಿಮೆ ವೆಚ್ಚದಲ್ಲಿ. ಮೊದಲ ಏನು ನಾವು ಹೇಳೋದು ಕರೆಕ್ಟ್ ಐತಿಲ್ಲ ತಿಳ್ಕೊಳ್ರಿ. ಅದು ಕರೆಕ್ಟ್ ಇದ್ದರೆ ಪರಿಹಾರ ವಿಚಾರ ಮಾಡಿರಿ. ಪರಿಹಾರ ತೊಗೊಂಡ್ರು ಸಹಿತ ನೀವು ಚೇಂಜ್ ಕಾಣಬೇಕು 3 ಇಂದ 8 ತಿಂಗಳದೊಳಗೆ. ಓಕೆ. ಪ್ರಭಾಕರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಭಾಕರ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ನೀವು? ಮೇಡಮ್ ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ. ಹುಟ್ಟಿದ ದಿನಾಂಕ ತಿಳಿಸ್ಕೊಡ್ತೀರಾ? ಮೇಡಮ್ ನಂದು 11/8 ಆಗಸ್ಟ್. 1963 ಮೇಡಮ್. 63. ಓಕೆ. ಗುರುಜಿ ಇದ್ದಾರೆ, ಮಾತಾಡಿ. ಹೇಳ್ರಿ ಪ್ರಭಾಕರ್ ಅವ್ರು, ಎದ್ರ ಬಗ್ಗೆ ಕೇಳ್ಬೇಕ್ರಿ? ನಮಸ್ತೆ ಗುರುಜಿ. ನಿಮ್ದು ತುಂಬಾ ಪ್ರೋಗ್ರಾಮ್ ಚೆನ್ನಾಗಿ ಬರ್ತಾ ಇದೆ. ಸಲವಾಸ್ತು ಚೆನ್ನಾಗಿ ಬರ್ತಾ ಇದ್ದಾರೆ. ಖುಷಿ ಆಗುತ್ತೆ ನೋಡೋದಕ್ಕೆ. ಇದರಲ್ಲಿ ನಿಮ್ ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿದೆ ಗುರುಜಿ. ಚೆನ್ನಾಗಿ ಬರ್ತಾ ಇದೆ. ಹೌನ್ರಿ. ನಾನು ತುಂಬಾ ಟ್ರೈ ಮಾಡ್ತಾ ಇದ್ದೆ. ತುಂಬಾ ಖುಷಿ ಆಗುತ್ತೆ. ಸರ್ ಏನಿಲ್ಲ, ನಾನೊಂದು ಮನೆ ಸದ್ಯಕ್ಕೆ ಒಂದು ಕೇಸ್ ರಾಮಮೂರ್ತಿ ಸದ್ಯಕ್ಕೆ ನಾವಿರೋದು. ಅದೊಂದು ಮನೆ ಬಾಡಿಗೆ ಮನೇಲಿ ಇದೆ ಸರ್. ಬಾಡಿಗೆ ಮನೆ ಇಲ್ಲಿ ಅದು ಸ್ವಲ್ಪ ನಮ್ಗೆ ಇದು ಏನೋ ಸ್ವಲ್ಪ ಎಷ್ಟು ಬಂದ್ರು ಆಗ್ತಲ್ಲ ಮನೆ ಜಗಳಗಳು ಸ್ವಲ್ಪ ಏನು ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ. ಈಗಿದ್ದ ಬಾಡಿಗೆ ಮನೇನ ಸ್ವಂತ ಮನೆ ರೀ ಪ್ರಭಾಕರ್ ಅವರೇ? ಸರ್ ಈಗಿದ್ದ ಮನೆ ಬಾಡಿಗೆ ಮನೇನ ಸ್ವಂತ ಮನೇನೋ? ಬಾಡಿಗೆ ಮನೆ ಸರ್. ಬಾಡಿಗೆ ಮನೆ. ಇಲ್ಲಿ ಏನಾಗತ್ತಂದ್ರಿ, ಪ್ರತಿಯೊಂದು ಜೀವನಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಹೌದು ಸ್ವಾಮಿ ನೀವು ವಾಸಿಸೋ ಮನೆಯಿಂದನೇ ಬರುವುದು. ಹೌದು ಗುರುಜಿ. ಏನ್ರಿ, ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂದ್ರೆ ಇಮಿಡಿಯೇಟ್ ಎಚ್ಚೆತ್ಕೊಳ್ಬೇಕ್ರಿ. ಹೌದು ಗುರುಜಿ. ಯಾವಾಗ ಮೈಯಲ್ಲಿ ಹುಷಾರಿಲ್ಲ ಅಂದ್ರೆ ಹೇಗೆ ಡಾಕ್ಟರ್ ಕಡೆ ಇಮಿಡಿಯೇಟ್ ಹೋಗಿರೋ ಹಾಗೆ ಮನೆಯನ್ನು ತೋರಿಸೋದು ಭಾಳ ಜरूरी ಐತಿ. ನೀವು ಪರ್ಸನಲಿ ತೋರಿಸೋಕ್ಕಿಂತ ಮನೆಯ ಡಾಕ್ಟರ್ಗೆ ತೋರಿಸೋದು ಜरूरी ಐತಿ. ಆ ಮನೆ ಒಂದು ಕ್ಲಿಯರಿಟಿ ಆತು ಅಂತ ತಿಳ್ಕೊಳ್ರಿ, ನೀವು ಯಾವುದೇ ರೀತಿ ಅಂತಾರಲ್ಲ ಸಮಸ್ಯೆದಿಂದ ಇರೋದಿಲ್ಲ, ಅದರಿಂದ ಹೊರ ಬರೋದಕ್ಕೆ 100ಕ್ಕೆ 100 ನಾ ಗ್ಯಾರಂಟಿ ಹೇಳ್ತೀವಿ. ಏನ್ರಿ? ಅದಕ್ಕೆ ಇಲ್ಲಿ ಏನಾಗುತ್ತೆ, ನಿಮ್ಮದು ಪೂರ್ವ ದಿಕ್ಕು ಒಳ್ಳೇದು, ಉತ್ತರ ಒಳ್ಳೇದು, ದಕ್ಷಿಣ ಒಳ್ಳೇದು. ಈಗ ನೀವೇನಂತಿಲ್ಲ ಸಣ್ಣ ಪುಟ್ಟ ಇದು ಅದು ಮನೆ ಒಳಗಡೆಯಿಂದನೇ ಬಂದಿರುತ್ತೆ. ಇವನ್ ಅದು ಬಾಡಿಗೆ ಮನೆ ಇದ್ರು ಸಹಿತ ನಮ್ದು ಒಡಿದಿರೋದಿಲ್ಲ, ಏನೂ ಇರೋದಿಲ್ರಿ. ಒಂದ್ಸಲ ಕರೆದು ತೋರಿಸಿದ್ರಂದ್ರೆ ಎಕ್ಸಾಕ್ಟ್ಲಿ ಎದಕ್ಕೆ ಬರುತ್ತಪ್ಪ, ಕಾರಣ ಅಥವಾ ಈ ಮನೆ ನಿಮ್ಮನ್ನು ಎಲ್ಲಿ ಮಟ್ಟಿಗೆ ಒಯ್ಯಿತು ಅಥವಾ ಏನಾಗತ್ತಂತ ಅನ್ನೋದನ್ನ ಕ್ಲಿಯರಿಟಿ ಕೊಡ್ತಾರೆ. ಅದ್ರ ಮ್ಯಾಗೆ ನೀವು ಮುಂದೆ ಅದು ಮನೆ ಬೇಡೋ ಬೇರೆ ಚೇಂಜ್ ಮಾಡೋಣ ಅಥವಾ ಅದರಲ್ಲೇ ಸಣ್ಣ ಪುಟ್ಟ ಮಾರ್ಪಾಡುಗಳು ಮಾಡ್ಕೊಳ್ಳೋಕೆ ಸಾಧ್ಯತೆ ಮಾಡ್ಕೊಳ್ಳೋಣ ಅನ್ನೋ ಮಟ್ಟಿಗೆ ಹೋದ್ರೆ ಪ್ರಭಾಕರ್ ಅವ್ರು 100ಕ್ಕೆ 100 ನೀವು ಚೇಂಜ್ ಕಾಣ್ತೀರಿ. ಹೊಸ ಜೀವನಕ್ಕೆ ನಾಂದಿ ಹಾಡ್ತೀರಿ ಅಂತ ತಿಳ್ಕೊಂಡು ಹೇಳ್ಬೋದು. ಮಂಜುಳಾ ಅಂತ ಚಿಕ್ಕಮಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುಳಾ ಅವರೇ. ನಮಸ್ಕಾರ ಮೇಡಮ್ ಅವರೇ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು. ಓಕೆ. ಹುಟ್ಟಿದ ದಿನಾಂಕ ತಿಳಿಸ್ಕೊಡ್ತೀರಾ? 15/6/1964. ಗುರುಜಿ ಇದ್ದಾರೆ, ಮಾತಾಡಿ. ಹೇಳ್ರಿ, ಎದ್ರ ಬಗ್ಗೆ ಕೇಳ್ಬೇಕ್ರಿ ಮಂಜುಳಾ ಅವರೇ? ನಮಸ್ಕಾರ ರೀ. ಅದೇ ಅವರಿಗೆ ಯಾವ ದಿಕ್ಕು ಒಳ್ಳೇದಾಗುತ್ತೆ ಅಂತ. ಪೂರ್ವ ದಿಕ್ಕು ಅತಿ ಶ್ರೇಷ್ಠವಾದದ್ದು ನೋಡ್ರಿ ಅವರಿಗೆ.
ಹೌದಾ ಪೂರ್ವ ಜೊತೆ ಉತ್ತರ ಒಳ್ಳೆಯದು, ದಕ್ಷಿಣ ಒಳ್ಳೆಯದು, ಅದೇ ಪಶ್ಚಿಮ ದಿಕ್ಕು ಒಳ್ಳೆಯದಲ್ಲ. ಹೌದಾ ಹೌದ್ರಿ, ಭಾಳ ಒಳ್ಳೇದಾಗೋದು ಪೂರ್ವನಾ? ಹೌದು, ಅತಿ ಶ್ರೇಷ್ಠ ರೀ. ನಮ್ಮ ಮಕ್ಕಳದ್ದು ಒಂದ್ಸರಿ ಹೇಳಿ ಗುರುಜಿ. ಹೇಳ್ರಿ. ಮೋನಿಶಾ ಅಂತೇಳಿ ಮಗಳ ಹೆಸರು. ಹ್ಞೂ ರೀ. ಅವಳದು 13/3/2007 ಪಾಠ ಅಲ್ಲ 2006. 2006. ಹ್ಮ್ ಇಲ್ಲಿ ಏನು ಬರುತ್ತಂತಂದ್ರೆ ಪೂರ್ವ ದಿಕ್ಕು ಅವಳ ಸ್ಟಡಿ ದಿಕ್ಕಾಗತ್ತೆ. ಪೂರ್ವ ದಿಕ್ಕು. ಹೌದು, ಓದುವಾಗ ಪೂರ್ವ ನೋಡ್ತಿರ್ಬೇಕು, ಮಲಿಕೊಳ್ಳುವಾಗ ಪೂರ್ವಕ್ಕೆ ತಲೆ ಇರಬೇಕು. ಹೌದಾ ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿ, ಕೆಲವೊಂದಷ್ಟು ಸ್ಟೂಡೆಂಟ್ಸಿಗೆ ಈ ಸಬ್ಜೆಕ್ಟ್ ಫೋಬಿಯಾ ಅಂತಿರುತ್ತೆ. ಕೆಲವ್ರಿಗೆ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಬರಲ್ಲ, ಇಲ್ಲಾಂದ್ರೆ ಸೈನ್ಸ್ ಅಂದರೆ ಕೆಟ್ಟ ಅಲರ್ಜಿ. ಯಾಕೆ ಈ ಥರ ಆಗುತ್ತೆ? ಇಲ್ರಿ, ಅದು ಒಂದು ಸ್ಟಾರ್ಟಿಂಗ್ನಾಗ ಭಯ ಪಡಿಸ್ಕೊಂಡ್ಬಿಡ್ತಾರೆ ಅದನ್ನು. ಹಾಂ, ಟೀಚರ್ಸೇ ಭಯ ಪಡಿಸ್ಬಿಟ್ಟಿರ್ತಾರೆ ಅಂತ. ಇದು ಟಫ್ ಸಬ್ಜೆಕ್ಟು ಅಂತ ಯಾವಾಗಲೂ ಇನ್ ಸ್ಟ್ಯಾಂಡರ್ಡ್ ಆಗಿ ಏನಾಗುತ್ತೆ, ಒಂದು ಸ್ಕೂಲಲ್ಲಿ ನಾವು ಹೋದಾಗ ಮ್ಯಾಥ್ಸು ಸೈನ್ಸನ್ನು ಟಫ್ ಅಂತ ತಲೆಯಲ್ಲಿ ಕೊಟ್ಬಿಡ್ತಾರೆ. ಅದು ಬಿಗಿನಿಂಗಿಂದ ತಲೆಯಲ್ಲಿ ಕೊಟ್ಟಿಂದ ಆ ಮಗುಗೆ ಅದು ಅಗೇನ್ ಡಿಪೆಂಡ್ ಅಪಾನ್ ದಿ 1 to 1. ಒಂದು ಮಗು ಎಷ್ಟು ಅದನ್ನು ಯಾವ ರೀತಿ ತಗೋತೈತಿ, ಇನ್ನೊಂದು ಮಗು ಯಾವ ರೀತಿ ತಗೋತೈತಿ. ಆ ಒಂದು ಮಗು ಏಕ್ದಮ್ ಇದಿತ್ತು ಅಂತ ತಿಳ್ಕೊಳ್ರಿ, ಯಪ್ಪ ಟಫ್ ಐತಾ ಅಂತ ಅನ್ನೋಂಥದ್ದು ಭಯದೊಳ ವಾತಾವರಣದೊಳಗೆ ಅದು ಮುಡಿಸ್ಕೊಂಡು ಬಿಡ್ತಂತಂದ್ರೆ. ನಿನ್ನೆ ಹೇಳಿದ ವಿಚಾರಕ್ಕೆ ಇದು ಪೂರಕ ಆಯಿತು. ಆತ್ಮವಿಶ್ವಾಸ ಕಮ್ಮಿ ಇತ್ತು ಅಂದ್ರೆ ಅವರು ಆಟೋಮೆಟಿಕ್ ರೀ, ಆಟೋಮೆಟಿಕ್ ಅಂದಾಗ ಇಲ್ಲಿ ಏನಾಗುತ್ತೆ, ಆ ಮನುಷ್ಯನಲ್ಲಿ 2 ಥರನಾಗಂತ ನಾವು ಅದನ್ನು ಈಸಿಯಾಗಿ ತಗೊಳ್ಳೋಂಥದ್ದು ನೋಡು ನಳ ಅಂತ ಅನ್ನೋಂಥದ್ದು, ಇಲ್ಲ ಭಾಳ ಸೂಕ್ಷ್ಮ ಒಂದು ನೇಚರ್ ಇರುತ್ತೆ. ಸೂಕ್ಷ್ಮ ಸ್ವಲ್ಪ ಅಂದ್ರೆ ಅವ್ರಿಗೆ ಮನುಷ್ಯಗೆ ಹತ್ತುತ್ತೆ ಅಂತಂತಾರಲ್ಲ, ಅಂಥವ್ರಿಗೆ ಇದು ಭಾಳ ಎಕ್ದಮ್ ಏನಾಗುತ್ತೆ, ಮೊದಲೇ ಅವ್ರಿಗೆ ಈ ರೀತಿ ಫೀಡ್ ಮಾಡಿಬಿಟ್ರೆ ಅವರು ಎಕ್ದಮ್ ಅವ್ರು ಸೂಕ್ಷ್ಮ ಇರೋದ್ರಿಂದ ಅವರು ಅಂಥ ಒಂದು ಇದರೊಳಗೆ ಅವ್ರು ಆ ಅಟ್ಮಾಸ್ಫಿಯರ್ಗೆ ಬರ್ತಿರಂಗಿಲ್ಲ ಅವರು. ಈ ಒಂದು ಸಬ್ಜೆಕ್ಟ್ ಅವ್ರಿಗೆ ಇದು ಟಫ್ ಐತೆ ಅಂತಂದ್ರೆ ಅದು ತಲೆಯಲ್ಲಿ ಕುಂತು ಬಿಡುತ್ತೆ. ಯಾವಾಗಲೂ ಸಬ್ ಕಾನ್ಷಿಯಸ್ ಲೆವೆಲ್ನಾಗ ಒಂದು ಲೈನ್ ಹೊಡ್ಕೊಂಡ್ಬಿಟ್ರೆ ಅಂತ ತಿಳ್ಕೊಳ್ರಿ, ಆ ಮಗುಗೆ ಅದು ಲೈನ್ ಬಿತ್ತಂತಂದ್ರೆ ಮುಂದೆ ಅದು ಎಷ್ಟೇ ಪ್ರಯತ್ನ ಮಾಡಿದ್ರೆ ಅದು ಕ್ರಾಸ್ ಮಾಡೋಕ್ಕಾಗೋದಿಲ್ಲ. ಹೀಗಾಗಿ ಎಷ್ಟೋ ಜನ ಸೈನ್ಸನ್ನು ಬಿಟ್ಟು BCom BA ಯಾಕೆ ತಗೋತಾರೆ ಅಂತಂದ್ರೆ ಇದು ಟಫ್ ಅನ್ನೋದು ಅವ್ರಿಗೆ ಬೇಸಿಕ್ ಆಗಿ ಬಿದ್ದು ಬಿಟ್ಟಿರುತ್ತೆ. ನಾನು ಮ್ಯಾಥಮೆಟಿಕ್ಸು ನಂದು ಭಾಳ ಡಲ್ ಇದೆ, ಸೈನ್ಸು ಭಾಳ ಡಲ್ ಇದೆ, ನಾನು ಅವ್ರು ಸೈನ್ಸು ಹೋಗಲ್ಲ, ಇಂಜಿನಿಯರ್ ಮಾಡಲ್ಲ ಏನ್ರಿ. ಅದಕ್ಕೆ ಇಲ್ಲಿ ಬೇಸಿಕ್ ಕಾರಣ ಅಂತಂದ್ರೆ ಅದು ಬೇರೆ ಯಾರೂ ಅಲ್ಲ, ಇವನ್ ಸಮ್ ಟೀಚರ್ಸು ಸಹಿತ ಇದು ಟಫ್ ಇದ್ದದ್ದು ಐತೆ ಅಂತ ಅನ್ನುವಂಥದ್ದು, ಅಥವಾ ಬೇರೆಯವರು ಯಾರೋ ಅವ್ರ ತಲೆಯಲ್ಲಿ ಕೊಟ್ಟಾಗ ಅದನ್ನು ಅವರು ತೊಗೊಂಡು ಸೀರಿಯಸ್ಲಿ ತೊಗೊಂಡಾಗ ಅದು ಒಂದು ಸಬ್ ಕಾನ್ಷಿಯಸ್ಲಿ ಲೈನ್ ಮೂಡಿಸ್ಬಿಡುತ್ತೆ. ಮುಂದೆ ಆ ಸಬ್ಜೆಕ್ಟಕ್ಕೆ ಐತಲ್ಲ, ಯಾವಾಗ ಅದನ್ನು ಹಿಡಿದ್ರು ಸಹಿತ ಅದರದ್ದು ಒಂದು ಭಯದ ವಾತಾವರಣ ಹಿಡಿದಾಗತ್ತೆ. ಓದಿದ್ದು ಏನೂ ತಲೆಯಲ್ಲಿ ಹೋಗಲ್ಲ, ಕ್ಯಾಲ್ಕುಲೇಷನ್ ತಲೆಯಲ್ಲಿ ಹೋಗಲ್ಲ, ಬೇಡಪ್ಪ ಅಂತ ಕೈ ಬಿಡೋದಾಗತ್ತೆ. ಹೌದು ಗುರುಜಿ. ಪ್ರಭು ಅಂತ ಹೊನ್ನವಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಭು ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ನೀವು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸ್ಕೊಡ್ತೀರಾ? 10/12/1982 ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ. ಹೇಳ್ರಿ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ಸರ್, ನನ್ನ ಉದ್ಯೋಗದ ಬಗ್ಗೆ ಸರ್. ನಾನು BA LLB ಮಾಡಿದ್ದೀನಿ ಸರ್. ಹ್ಞೂ ರೀ. ನನಗೆ ಲಾ ಪ್ರಾಕ್ಟೀಸ್ ಮಾಡಕ್ ಆಗ್ತಾ ಇಲ್ಲ. ಹ್ಞೂ ರೀ. 1 ತಿಂಗಳು ಜಾಬ್ ಮಾಡಿ ಕೆಲಸ ಬಿಟ್ಟಿದ್ದೀನಿ. ಬೇರೆ ಜಾಬ್ ಯಾವ್ದು ಸಿಕ್ಕಿಲ್ಲ ಸರ್. ಏನ್ ಕೆಲಸ ಮಾಡ್ಬೇಕು ಅನ್ನೋದು ಕೇಳ್ಬೇಕಾಗಿತ್ತು. ಅಲ್ಲ, ಜಾಬ್ ಮಾಡಬೇಕಾಗಿತ್ತು ಅಥವಾ ನಿಮಗೆ ಮತ್ತೆ ಪ್ರಾಕ್ಟೀಸ್ ಮಾಡ್ಬೇಕಾಗಿತ್ತು? ಸರ್, ಅದೇ ಗೊತ್ತಾಗ್ತಿಲ್ಲ ಸರ್. ಯಾವ್ದು ಆಯ್ಕೆ ಮಾಡ್ಕೋಬೇಕು ಅನ್ನೋದೇ ದೊಡ್ಡ ಸಮಸ್ಯೆ ಆಗಿದೆ ಸರ್. ಎಲ್ಲಿರ್ತೀರಿ? ಯಾವ ಊರಲ್ಲಿ ಇರ್ತೀರಿ? ನಾನು ತಿಪ್ಟೂರು ತಾಲೂಕು ಹೊನ್ನವಳ್ಳಿಲಿ ಇದ್ದೀನಿ ಸರ್. ಹೊನ್ನವಳ್ಳಿಯಲ್ಲಿ ಇರ್ತಾರಲ್ವಾ? ನೋಡ್ರಿ, ಪೂರ್ವ ದಿಕ್ಕು ಅತಿ ಶ್ರೇಷ್ಠವಾದ ದಿಕ್ಕ್ರಿ ಪ್ರಭುಕುಮಾರ್. ಪೂರ್ವ ದಿಕ್ಕ ಏನೇ ಕೆಲಸ ಮಾಡುವಾಗ ಪೂರ್ವಕ್ಕೆ ಮುಖ ಮಾಡಿ ಕೆಲಸ ಮಾಡಲಿ, ಮಲಿಕೊಳ ಪೂರ್ವಕ್ಕೆ ತಲೆ ಇರಬೇಕು. ಇದು ಒಂದು ಇಂಪಾರ್ಟೆಂಟ್ ಇದೆ. ಆಮೇಲೆ ನೀವು ವಾಸಿಸೋ ಮನೆ ಅದು ಸಹಿತ ಪೂರ್ವ ದಿಕ್ಕಿಗಿದ್ರೆ ಒಳ್ಳೆಯದು. ಇವನ್ ಉತ್ತರ ದಕ್ಷಿಣ ಸಹಿತ ನಡೆಯುತ್ತೆ. ಅದ ಪಶ್ಚಿಮ ದಿಕ್ಕಿಗಿತ್ತಂದ್ರೆ ಮತ್ತೆ ನಿಮ್ಮ ಪ್ರಗತಿ ಕಾಣಂಗಿಲ್ಲ ಸರ್. ಅಂದ್ರೆ ನಮ್ದು ಪಶ್ಚಿಮಕ್ಕೆ ಬಾಗ್ಲಿದೆ ಸರ್ ಮನೆದು. ಇಲ್ಲಿ ಏನಾಗತ್ತೆ ರೀ ಪ್ರಭುಕುಮಾರ್, ನಾ ಇಲ್ಲೇ ಕೂತ್ಕೊಂಡು ಹೇಳ್ತಾ ಇದ್ದೀನಿಲ್ಲ, ಇವು ಘಟನೆಗಳಿಗೆ ಅದು ಮನಿ ಕಾರಣ ಆಗತ್ತೆ. ಹೌದಾ? ಇದು ಸ್ವಂತ ಮನೆ ಹೌದಲ್ರಿ ನಿಮ್ದು? ಹೌದು ಸರ್, ಸ್ವಂತ. ನೋಡ್ರಿ, ಇನ್ನು ಜೀವನವನ್ನು ನೀವು ನಡೆಸಲಿಕ್ಕೆ ಹೋಗ್ತಾ ಇದ್ದೀರಿ. ಹೌದಾ? ನೀವೊಂದು ನೌಕರಿ ಮಾಡಲಿ ಅಥವಾ ಮುಂದೆ ಏನೋ ಮಾಡಲಿ, ಅದು ಮೊದಲು ಆ ಮನೆಯಿಂದ ಕ್ಲಿಯರಿಟಿ ತೊಗೊಂಡ್ರಂದ್ರೆ ನೀವೊಬ್ಬರೇ ಅಲ್ಲ, ಹೋಲ್ ಫ್ಯಾಮಿಲಿ ಮಂದಿ ನೀವು ಖುಷಿಯಾಗಿ ಬಾಳಲಿಕ್ಕೆ ಸಾಧ್ಯ ಐತಿ. ಇಲ್ಲಾಂದ್ರೆ ನಿಮ್ಮ ಪ್ರಯತ್ನಾಗಿ ಉಳಿತೈತಿ. ಏನು ಮಾಡಲಿ ಬಿಡಲಿ ಅನ್ನುವಂಥ ಇದ್ರೊಳಗೆ ನಾವು ಟೈಮ್ ಹೋಗಿಬಿಡುತ್ತೆ. ಅದಕ್ಕೆ ಒಂದು ಸಲ ಮನೆಯನ್ನು ತೋರಿಸ್ಕೊಳ್ರಿ. ಯಾಕೆ ಸ್ವಂತ ಮನೆ ಇದೆ, ಸಣ್ಣ ಪುಟ್ಟ. ನಾನು ಲಾದಲ್ಲಿ ಮುಂದುವರಿಯೋದು ಒಳ್ಳೇದಾ ಅಥವಾ ಬೇರೆ ಜಾಬಲ್ಲಿ ಹೋಗೋದು ಒಳ್ಳೇದಾ ಅಂತ ನೋಡ್ಬೇಕು. ಅಲ್ರಿ, ನಾ ಇನ್ನೊಂದು ಹೇಳ, ಎಲ್ಲಿವರೆಗೆ ನಿಮ್ಮ ಮನೆ ಸಪೋರ್ಟ್ ಮಾಡೋದಿಲ್ಲ ಅಥವಾ ಮನೆ ನಿಮಗೆ ಹೇಳಿಸುತ್ತದು ಏನು, ನೀವು ಹಿಂಗೆ ಹೋಗಂತ ತಿಳ್ಕೊಂಡು ಅದೇ ನಿಮ್ಮ ಮನಸ್ಸು ನಿಮಗೆ ತಯಾರು ಮಾಡುತ್ತಾ ಆ ಮನೆ. ನಾವು ಇಲ್ಲಿ ಕೂತ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿ ಹೇಳುವಂಥದ್ದಲ್ಲ ಇದು. ಆ ಮನೆ ಒಂದು ಕ್ಲಿಯರಿಟಿ ಆತಂತ ತಿಳ್ಕೊಳ್ರಿ. ನೀ ಹಿಂಗೆ ಮುನ್ನುಗ್ಗೋ, ನೀನು ಸಾಕಷ್ಟು ಬೆಳವಣಿಗೆ ಆಕತ್ ತಿಳ್ಕೊಂಡು ಆ ಮನೆಯನ್ನು ನಿಮ್ಮಲ್ಲಿರುವಂಥ ಸಪ್ತ ಚಕ್ರಗಳು ಚೈತನ್ಯಗೊಳ್ಕೋತ ಹೋದು ಅಂತ ತಿಳ್ಕೊಳ್ರಿ. ಅವ ನಿಮ್ಮ ಮನಸ್ಸು ಹೇಳುತ್ತೆ ನಿಮ್ಗೆ ಇದ್ರಾಗ ಕೈ ಹಾಕು ಅಂತ ತಿಳ್ಕೊಂಡು. ಹೌದಾ? ಅದಕ್ಕೆ ಮನೆಯನ್ನು ಕ್ಲಿಯರ್ ಮಾಡ್ಕೊಂಡು ಮುಂದಿನ ಹೆಜ್ಜೆ ಇಡಿ ಅಂತ ನಾ ಹೇಳೋದು. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ರವಿಚಂದ್ರ ಅಂತ ಗೌರಿ ಬಿದ್ನೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರವಿಚಂದ್ರ ಅವರೇ.
ನಮಸ್ಕಾರ ಮೇಡಮ್, ನಮ್ಮ ಹೆಸರು ರವಿಚಂದ್ರ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ಯಾರ ಬಗ್ಗೆ ಕೇಳಬೇಕಾಗಿತ್ತು ನೀವು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ತಿಳಿಸ್ಕೊಡ್ತೀರಾ? ಮೇಡಮ್ ಮಾರ್ಚ್ 1, 1981 ಮೇಡಮ್. ಓಕೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಪ್ರಶಾಂತವಾಗಿರೋ ಸ್ಥಳಕ್ಕೆ ಬಂದು ಮಾತಾಡಬೇಕು. ಗುರುಜಿ ಜೊತೆ ಮಾತಾಡಿ. ಓಕೆ ಮೇಡಮ್. ಹೇಳ್ರಿ, ಹೆಸರು ಇದು ಡೇಟ್ ಆಫ್ ಬರ್ತ್ ಹೇಳ್ರಿ ಇನ್ನೊಂದ್ಸಲ. ನಮಸ್ಕಾರ ಗುರುಜಿ. ಮಾರ್ಚ್ 1, 1981 ಮೇಡಮ್. 81 ಅಲ್ರಿ? ಹೌದು ಸರ್. ಹಾಂ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ಸರ್ ನಮಗೆ ಯಾವ ದಿಕ್ಕಾಗಿ ಬರುತ್ತೆ, ಯಾವ ಕಲರ್ ಆಗಿ ಬರುತ್ತೆ? ನೋಡ್ರಿ, ಆಗ್ನೇಯ ದಿಕ್ಕು ಅತಿ ಶ್ರೇಷ್ಠವಾದದ್ದು, ಅದ್ರ ಜೊತೆ ಪೂರ್ವನ ಒಳ್ಳೇದು, ಉತ್ತರನ ಒಳ್ಳೇದು. ಪೂರ್ವ ನೋಡೋದು, ಉತ್ತರ ನೋಡೋದು. ಹೌದು, ಏನೇ ಕೆಲಸ ಮಾಡೋ ಪೂರ್ವಕ್ಕೆ ಮುಖ ಮಾಡಿ ಕೆಲಸ ಮಾಡಲಿ, ಮಲಿಕೊಳ ಪೂರ್ವಕ್ಕೆ ತಲೆ ಇದ್ರೂ ಸಹಿತ ನಿಮ್ಮ ಇಂಡಿವಿಜುವಲ್ ಚೇಂಜಸ್ ಗೊತ್ತಾಗುತ್ತೆ. ಹೌದಾ ಸರ್? ಏನೋ ಕೆಲಸದ ಗೊತ್ತಿದ್ದು ಮಿಸ್ಟೇಕ್ಗಳು ಆಯ್ತಾ ಇರ್ತವೆ, ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ, ಇದು ಪೂರ್ವ ದಿಕ್ಕು ಅತಿ ಶ್ರೇಷ್ಠವಾದದ್ದು, ಪೂರ್ವ ದಿಕ್ಕು ಫಾಲೋ ಮಾಡಿ ನೋಡ್ರಿ. ಇನ್ನು ಏನಾದರೂ ಸಮಸ್ಯೆ ಬರ್ತಿದ್ರೆ ಆ ಮನೆಯಿಂದನೇ ಬರ್ತಿತ್ತಾಯಿತ್ತೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಸರಳ ವಾಸ್ತು ಸೇವೆಯನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ 9448286755 9448286756ಗೆ ಕರೆ ಮಾಡಿ. ಒಳ್ಳೆಯ ಹಾಗೂ ಕೆಟ್ಟ ದಿಕ್ಕುಗಳ ಬಗ್ಗೆ ಉಚಿತವಾಗಿ ಮಾಹಿತಿ ಬೇಕಿದ್ದಲ್ಲಿ www.ಸರಳವಾಸ್ತು.comಗೆ ಲಾಗಿನ್ ಆದರೆ ಸಾಕು, ನಿಮಗೆ ಪೂರ್ಣ ಮಾಹಿತಿ ಲಭ್ಯವಾಗುತ್ತೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನಿಮ್ಮ ಸಮಸ್ಯೆ ಏನೇ ಇರಲಿ, ನೀವು ಬಯಸಿದಲ್ಲಿ ನಮ್ಮ ವಾಸ್ತುತಜ್ಞರು ನಿಮ್ಮ ಮನೆಗೆ ಭೇಟಿ ನೀಡಿ ನೀವು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ನಿಮಗೆ ಕೂಲಂಕುಷವಾಗಿ ವಿವರಿಸುತ್ತಾರೆ. ಅದಕ್ಕೆ ತಗುಲುವ ವೆಚ್ಚ ಕೇವಲ 500 ರೂಪಾಯಿ. ಅವರು ಹೇಳಿದ್ದು ನಿಜ ಅನ್ನಿಸಿದಲ್ಲಿ ನೀವು ನಮ್ಮ ಸರಳವಾಸ್ತು ಪರಿಹಾರಗಳನ್ನು ಅಳವಡಿಸಿಕೊಳ್ಳಬಹುದು. ಪರಿಹಾರಕ್ಕೆ ತಗುಲುವ ವೆಚ್ಚದ ಬಗ್ಗೆ ತಜ್ಞರೇ ತಿಳಿಸುತ್ತಾರೆ. ಸರಳವಾಸ್ತು ಸೇವೆಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9448286755 ಅಥವಾ 9448286756. ವೆಬ್ ವಿಳಾಸ www.saralavastu.com.